Brought to you by Vigard. ಯಾಕಂದ್ರೆ ಒಂದು ನೆನಪನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಸುಮಾರು 14 ವರ್ಷಗಳ ಹಿಂದೆ ಸಹೋದರ ಅಂತ ಲಕ್ಷ್ಮಣ ಸವದಿ ಅವರು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದರು. ಕೊಪ್ಪಳದಲ್ಲಿ ನಾನು ಒಂದು ಹೋರಾಟವನ್ನ ಕೈಗೊಂಡಿದ್ದೆ. ಅಲ್ಲಿ ಬಂದು ಅವರು ಒಂದು ಮಾತನ್ನ ಕೇಳಿದ್ರು, ನಿನಗೆ ಅಭಿವೃದ್ಧಿ ಬೇಕೋ ಹೋರಾಟ ಬೇಕಂತ ಹೇಳಿ. ಇಲ್ಲ, ನಮಗೆ ಅಭಿವೃದ್ಧಿ ಬೇಕಂತ. ಅಭಿವೃದ್ಧಿ ಇದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಇವತ್ತು ಪಾರ್ಟಿಗೆ ಸೇರಿಸ್ಕೊಂಡಿದ್ರಲ್ಲ, ಇವತ್ತು ಅವರ ಮುಖಾಂತರ ನೋಡ್ರಿ ಹೇಗಿದೆ ಕಾಕತಾಳಿ ಅಂತ ಹೇಳಿ. ಈ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಕ್ಕಂಥಕ್ಕೆ ಯಾರಾದರೂ ಇದ್ರೆ ಅದಕ್ಕೆ ಮೂಲ ಕಾರಣ ಮನೆ ಲಕ್ಷ್ಮಣ ಸವದಿ ಅವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಇಡೀ ನಮ್ಮ 2 ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲರೂ ಕೂಡ ನನಗೆ ಆತ್ಮೀಯ ಇರತಕ್ಕಂಥವ್ರು, ಎಲ್ಲರೂ ನಾವು ಕೂಡ ಕೂಡಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಕೂಡ ಇವತ್ತು ನಾವು ಅವ್ರ ಜೊತೆ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ನಾವು ಕೂಡ ಪಕ್ಷೇತರಾಗಿದ್ದ ಆ ಸಂದರ್ಭದಲ್ಲಿ ಅವರು ಕೂಡ ಪಕ್ಷೇತರಾಗಿದ್ರು. ನಾವೆಲ್ಲ ಅವತ್ತು ಪಕ್ಷೇತರದ ಒಂದು ಸಭೆ ಕೂಡ ಅವ್ರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ನೆನಪನ್ನು ಕೂಡ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ನಡೆದು ಬಂದ ದಾರಿಯನ್ನು ನೋಡಿದ್ರೆ ಒಂದು ಕಡೆ ಖುಷಿ ಆಗ್ತಾ ಇತ್ತು. ತಾಲೂಕಾ ಬೋರ್ಡ್ ಮೆಂಬರು, ZP ಮೆಂಬರು, PLD ಬ್ಯಾಂಕ್ ಅಧ್ಯಕ್ಷರು, 4 ಸಲ MLA, 2 ಸಲ ಸೋತು ಮತ್ತೆ 2 ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮತ್ತೆ ಇವತ್ತು ನನಗೆ ಇನ್ನೊಂದು ನೆನಪು ಮಾಡ್ಕೊಳ್ತೀನಿ. ನಮ್ಮ ರಾಜಕೀಯ ಗುರುಗಳಾದಂದರೆ H.G. ರಾಮುಲು ಅವರು 78ರಲ್ಲಿ ನಾನು ತಾಲೂಕಾ ಬೋರ್ಡ್ ಸದಸ್ಯನಾಗಬೇಕಾದ್ರೆ ನನಗೆ ಅವತ್ತು ಕಾಂಗ್ರೆಸ್ಸಿನ B ಫಾರ್ಮ್ ಅನ್ನ H.G. ರಾಮುಲು ಅವರು ಕೊಟ್ಟಿದ್ರು. ಅವರು ಇವತ್ತು ನಮ್ಮ ರಾಜಕೀಯ ಗುರು. ಇನ್ನೊಬ್ಬ SN ಖಾದ್ರಿ ಅಂತ ಹೇಳಿ ಅವರೊಬ್ಬರಿಬ್ಬರನ್ನು ಕೂಡ ನಾನು ಬರೆಸಿಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ನಿಜವಾಗಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಮತ್ತು ಸಿದ್ಧಾಂತಗಳನ್ನ ಮೆಚ್ಚಿ ಇವತ್ತು ನಾನು ಈ ಪಕ್ಷಕ್ಕೆ ಬರ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀನಿ. ಮತ್ತು ನನ್ನ ಅನೇಕ ಇವತ್ತು ಹಿಂಬಾಲಿಕರು, ನನ್ನ ಹಿರಿಯರು ಮತ್ತು ಸಹಪಾಠಿಗಳು, ಹಿತೈಷಿಗಳು ಕೂಡ ಇವತ್ತು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇವತ್ತು ಜೊತೆಗೆ ಬಂದಿರತಕ್ಕಂಥದಕ್ಕೆ ನನಗೆ ಖುಷಿ ತಂದಿದೆ. ಮತ್ತು ಇವತ್ತು ನಾವೆಲ್ಲರೂ ಕೂಡ ಒಂದು ಚಾಲೆಂಜ್ ಅನ್ನ ತೆಗೆದುಕೊಂಡಿದ್ದೇವೆ. ನಮ್ಮೆಲ್ಲ ಸ್ನೇಹಿತರಿರ್ತಕ್ಕಂಥ ನಮ್ಮ ಶಾಸಕರು ಎಲ್ಲರೂ ಕೂಡ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರ ಏನಿದೆ ನಮ್ಮ ಅಭ್ಯರ್ಥಿ ಅಂತ ರಾಜಶೇಖರ ಇಟ್ನಾಳ್ ಅವ್ರನ್ನ ನಾವು ಗೆಲ್ಲಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಬೇರೆ ವಿಚಾರದಲ್ಲಿ ಬೇರೆ ಮಾತುಗಳನ್ನು ಹೇಳೋಣ. ಆದ್ರೆ ನನಗೆ ಒಂದು ಖುಷಿ ತರ್ತಕ್ಕಂಥದ್ದು ಏನಂದ್ರೆ ಇಬ್ರು ನಾಯಕರ ಪರಿಚಯ ಇರ್ತಕ್ಕಂಥವ್ರು. ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್. ಅವರಿಬ್ರು ಅಂತಂದ್ರೆ ನನಗೆ ವ್ಯಕ್ತಿಗತವಾದಂತ ಅಧಿಕಾರಕ್ಕೋಸ್ಕರ ನಾನು ಯಾವುದೂ ಕೂಡ ಆ ಮನಸ್ಸು ಕೂಡ ಮಾಡ್ತಾ ಇಲ್ಲ. ಆದ್ರೆ ನನ್ನ ಅನಿಸಿಕೆ ಏನಂದ್ರೆ ಆ 2 ಕ್ಷೇತ್ರದಲ್ಲಿ 2 ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಪರ ಮುಂದಿನ ದಿನಮಾನದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾನೆ. ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮನ್ನ ವಿನಂತಿಯನ್ನ ಮಾಡ್ಕೊಳ್ತಾನೆ. ಆ ಅಭಿವೃದ್ಧಿಗೆ ನೀವು ಸಾಥ್ ಕೊಡ್ತೀರಿ ಅಂತ ಕೂಡ ನನ್ನ ನಂಬಿಕೆ ಇದೆ. ಹಾಗಾಗಿ ಇವತ್ತು ಇಲ್ಲಿ ಈ ಒಂದು ಸಭೆ ಏನಿದೆಯಲ್ಲ ನನಗೆ ಬಹಳ ಖುಷಿ ತಂದಿರತಕ್ಕಂಥದ್ದನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದಿನ ಇತಿಹಾಸವನ್ನ ನೆನಪು ಮಾಡ್ಕೊಂಡ್ರೆ ಇವತ್ತು ಸ್ವಾತಂತ್ರ್ಯವನ್ನ ತಂದು ಕೊಡ್ತಕ್ಕಂಥ ಕಾರಣ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅನೇಕ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಈ ಪಕ್ಷದ ನಾಯಕರಲ್ಲಿ ಏನಾದ್ರು ಕೂಡ ಇವತ್ತು ನಾವು ಗಮನಿಸಿದ್ದೇವೆ. ಆ ದಿಶೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಇವತ್ತು ಪರವಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತ ಅಭಿಮಾನಿಗಳಿಗೆ ವಂಚಿ ಇವತ್ತು 2 ಮಾತನ್ನ ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. Brought to you by Vigard.